ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಆನ್ಲೈನ್. ಸೊ ಇದು ನಮ್ಮ 8ನೇ ಸೆಟ್ಟು. ನಾವು ಟೆಲಿಗ್ರಾಮ್ ಚಾನಲಲ್ಲಿ ನಮ್ಮ 1000 ಸೆಟ್ ಸೀರೀಸ್ ಏನು ನಡೆಸ್ತಾ ಇದ್ದೀವಿ ಯೂಟ್ಯೂಬ್ ಮತ್ತು ಟೆಲಿಗ್ರಾಮಲ್ಲಿ. ಎದ್ರ ಬಗ್ಗೆ ಇದೆ ಅದು KAS, FDA, SDA, PSI ಪ್ರತಿ ಒಂದು ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾವು ಏನು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ತೊಗೊಂಡು ಸಾಲ್ವ್ ಮಾಡ್ತಾಯಿದ್ದೀವಿ, ಅದ್ರದ್ದು ಇದು 8ನೇ ಸೆಟ್ಟು. ಈ ಎಲ್ಲ ಕ್ವೆಶನ್ಸನ್ನು ನಾವು ನಿಮಗೆ ಡೈಲಿ ಬೇಸಿಸಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಪೋಲ್ ಮುಖಾಂತರ ಕೊಡ್ತಾ ಇದ್ದೀವಿ. So if you haven't joined our Telegram channel yet, please do join it. The link for the which ಅದರ ಲಿಂಕು ನಾವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಇನ್ನು ಅಲ್ಲೂ ಜಾಯ್ನ್ ಆಗ್ತಿಲ್ಲ ಟೆಲಿಗ್ರಾಮ್ ಡೈರೆಕ್ಟಾಗಿ ಅಂದರೆ ಅಲ್ಲಿ ವಾಟ್ಸಪ್ ನಂಬರ್ ಇದೆ, ನನ್ನ ಪರ್ಸ್ನಲ್ ವಾಟ್ಸಪ್ ನಂಬರ್ ಇದೆ. ಯು ಕ್ಯಾನ್ ಡ್ರಾಪ್ ಯರ್ ನೇಮ್ ಟು ದಟ್ ವಾಟ್ಸಪ್ ನಂಬರ್. ನಿಮ್ಮ ಹೆಸರನ್ನು ಆ ವಾಟ್ಸಪ್ ನಂಬರಿಗೆ ಕಳಿಸಿ ನಾನು ನಿಮ್ಮನ್ನ ಅಲ್ಲಿ ಆ್ಯಡ್ ಮಾಡ್ತೀನಿ. ಅಲ್ಲಿ ಬರೆಯೋದು ಅಷ್ಟೇ ಅಲ್ಲ, ನಿಮಗೆ GK ರೀಸೆಂಟ್ ಅಪ್ಡೇಟ್ಸು ಮತ್ತು ಡೈಲಿ GK ಕ್ವೆಶನ್ಸು ಪ್ರತಿಯೊಂದೂ ಅವೈಲೇಬಲ್ ಮಾಡ್ತಾಯಿದ್ದೀವಿ. ಸೊ ಪ್ಲೀಸ್ ಗೈಸ್, ಸ್ಪ್ರೆಡ್ ಇಟ್ ಅಮಾಂಗ್ ಯರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪ್ರಿಪೇರ್ ಆಗ್ತಾ ಇದ್ದರೆ ಈ ಥರ ಎಕ್ಸಾಮ್ಸ್ಗೆ FDA, SDA, PSI, ಸೊ ಅವರಿಗೆ ಈ ಚಾನಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ. ಆ್ಯಂಡ್ ದಿಸ್ ಇಸ್ ಮೇಡ್ ಅವೈಲಬಲ್ ಟು ಈಚ್ ಒನ್ ಆಫ್ ಯು ಫ್ರೀ ಆಫ್ ಕಾಸ್ಟ್, ನೋ ಚಾರ್ಜಸ್, ಅಬ್ಸಲ್ಯೂಟ್ಲಿ ಫ್ರೀ. ಸೊ ನಾವು ಬನ್ನಿ, ನಾವಿವಾಗ ಎಲ್ಲಿ ಕ್ವೆಶನ್ ನಂಬರ್ 30ವರೆಗೆ ಪ್ರೀವಿಯಸ್ ವೀಡಿಯೋಸ್ ನಮ್ಮ ಪ್ಲೇಲಿಸ್ಟ್ ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟ್ಗೆ ಹೋಗಿ KAS 2020 ಪ್ಲೇಲಿಸ್ಟ್ ಒಳಗೆ ಹೋದರೆ ನಿಮ್ಗೆ ಪ್ರೀವಿಯಸ್ ಎಲ್ಲ ವೀಡಿಯೋಸ್ ಸಿಗ್ತವೆ. ಎಸ್, ಅದಲ್ಲದೆ ಇವಾಗ 30 ಕ್ವೆಶನ್ಸ್ವರೆಗೆ ಅಲ್ಲಿ ಆಗಿದೆ. 31st ಕ್ವೆಶನಿಂದ ಸ್ಟಾರ್ಟ್ ಮಾಡಬೇಕು. ಎಸ್, ವಾಟ್ ಡಸ್ ದ 31st ಕ್ವೆಶನ್ ಸೇ? ಇನ್ ದ ಫಾಲೋಯಿಂಗ್ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಂತ ಕೇಳ್ತಾ ಇದ್ದಾನೆ. ಓಕೆ, ಏನೋ ಒಂದು ಫಿಗರ್ ಕೊಟ್ಟಿದ್ದಾನೆ. ಫಿಗರ್ ಈ ಥರ ಇದೆ, 3 ಸರ್ಕಲ್ ಇವೆ. ಓಕೆ, ನೆಕ್ಸ್ಟ್ ಮಧ್ಯದಲ್ಲಿ ಒಂದು ಸರ್ಕಲ್ ಇದೆ. ಎಸ್, ಅದಕ್ಕೆ ಈ ಟೈಪ್ ಇದೆ. ಇದು ಯಾವಾಗಿಂದ ಯಾವ ಪ್ರಶ್ನೆ ಪತ್ರಿಕೆಯ ಕ್ವೆಶನ್ನು ಅಂತ ನನಗೆ ಕೇಳಿದಲ್ಲಿ ಇದು ಬಂದು PSI ಸಿವಿಲ್ 2015 HK. ಓಕೆ, ನೆಕ್ಸ್ಟ್ ನೋಡಿ ಈ ಥರ ಇದೆ. ನಂಬರ್ಸ್ ಏನು ಕೊಟ್ಟಿದ್ದಾನೆ? ಇಲ್ಲಿ 16 ಕೊಟ್ಟಿದ್ದಾನೆ, ಇಲ್ಲೂ 16 ಕೊಟ್ಟಿದ್ದಾನೆ, ಇಲ್ಲೂ 16 ಕೊಟ್ಟಿದ್ದಾನೆ. ನೆಕ್ಸ್ಟ್ 425 ಇಲ್ಲಿ ಕ್ವೆಶನ್ ಮಾರ್ಕ್. ನೆಕ್ಸ್ಟ್ 49, 64 ಇಲ್ಲಿ 81 ಕೊಟ್ಟಿದ್ದಾನೆ. ಇಲ್ಲಿ 13, ಇಲ್ಲಿ 17, ಇಲ್ಲಿ 21 ಕೊಟ್ಟಿದ್ದಾನೆ. ಎಸ್, ಈ ಥರ ಕ್ವೆಶನ್ ಕೊಟ್ಟಿರ್ತಾನೆ. ನಿಮಗೆ ಮಿಸ್ಸಿಂಗ್ ನಂಬರ್ ಕೇಳ್ತಾನೆ. ನಾವು ಮಿಸ್ಸಿಂಗ್ ನಂಬರ್ಸಲ್ಲಿ ನಂಬರ್ ಸೀರೀಸ್ ಕನಕರಾಜ್ ವಿಡಿಯೋ ಇದೆ ನಮ್ಮ ಪ್ಲೇಲಿಸ್ಟಲ್ಲಿ ಹೋಗಿ ನಂಬರ್ ಸೀರೀಸ್ ಕನಕರಾಜ್ ಅಂತ ಯೂಟ್ಯೂಬಲ್ಲಿ ನೋಡಿದ್ರೆ ಕೂಡ ಅವ್ರದ್ದು ನಿಮಗೆ ನಂಬರ್ ಸೀರೀಸ್ದು ವೀಡಿಯೋಸ್ ಬರ್ತವೆ. ಅಥವಾ ನಂಬರ್ ಸೀರೀಸಲ್ಲಿ ನಾವು ಯಾವಾಗಲೂ ಏನು ಚೆಕ್ ಮಾಡಬೇಕು? ಇನ್ಕ್ರೀಸಿಂಗ್ ಇದೆನಾ, ಡಿಕ್ರೀಸಿಂಗ್ ಇದೆನಾ, ಎಕ್ಸ್ಪೋನೆನ್ಷಿಯಲ್ ಸಡನ್ನಾಗಿ ಇನ್ಕ್ರೀಸ್ ಆಗ್ತಿದೆನಾ, ಸಡನ್ನಾಗಿ ಡಿಕ್ರೀಸ್ ಆಗ್ತಿದೆನಾ. ಸೊ ಅದನ್ನೆಲ್ಲ ಇನ್ ಡೀಟೇಲ್ ಹೇಳಿದ್ದೀವಿ. ಬಟ್ ಜಸ್ಟ್ ಕಮ್ ಬ್ಯಾಕ್ ಟು ದಿಸ್ ಕ್ವೆಶನ್. ಇದರಲ್ಲಿ ಏನು ಹೇಳ್ತಾ ಇದೆ ನೋಡಿ, 4 ಇದೆ, ಇಲ್ಲಿ 16 ಇದೆ, ಇಲ್ಲಿ 49 ಇದೆ, ಇಲ್ಲಿ 25, 16, 64, ಇಲ್ಲಿ ಕ್ವೆಶನ್ ಮಾರ್ಕ್, ಇಲ್ಲಿ ಏನು ಬರುತ್ತೆ ಅಂತ ಕೇಳ್ತಾ ಇದ್ದಾನೆ. ಈ ಥರ ಕ್ವೆಶನ್ಸ್ ಬಂದಾಗೆ ನಮ್ಮ ಅಪ್ರೋಚ್ ಏನಾಗಿರಬೇಕು? ಫಸ್ಟ್ ನೋಡಬೇಕು, ಸೀರೀಸ್ ಇನ್ಕ್ರೀಸಿಂಗ್ ಇದೆನಾ, ಸೀರೀಸ್ ಡಿಕ್ರೀಸಿಂಗ್ ಇದೆನಾ, ಅಥವಾ ಸೀರೀಸ್ ಇನ್ಕ್ರೀಸಿಂಗ್ ಎಕ್ಸ್ಪೋನೆನ್ಷಿಯಲ್ ಅಂದರೆ ಸಡನ್ನಾಗಿ ಇನ್ಕ್ರೀಸ್ ಆಗ್ತಿದೆನಾ ಅಥವಾ ಸಡನ್ನಾಗಿ ಡಿಕ್ರೀಸ್ ಆಗ್ತಿದೆನಾ, ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು ಫಸ್ಟು. ನಾವು ನೋಡಿ, ಇಲ್ಲಿ 4 ಇದೆ, ಇಲ್ಲಿ 25 ಇದೆ, ಇಲ್ಲಿ ಏನು ಬರುತ್ತೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ 16 ಇದೆ, ಇಲ್ಲಿ 16 ಇದೆ, ಇಲ್ಲಿ 16 ಇದೆ. ಸೊ ಇಲ್ಲಿ 16 ಅಂತೂ ಫಿಕ್ಸ್. ಇದೇನು 16ನ ನಾನು 4 ಸ್ಕ್ವೇರ್ ಅಂತ ಕೂಡ ಬರ್ಕೋಬೋದಾ? ನಾವು ಇಲ್ಲಿ 49 ಇದೆ, ಇಲ್ಲಿ 64 ಇದೆ, ಇಲ್ಲಿ 81 ಇದೆ. ಸೊ ವಿ ಕ್ಯಾನ್ ಅಬ್ಸರ್ವ್, ಕಾಣುತ್ತೆ ನಮಗೆ. 7 ಸ್ಕ್ವೇರ್ ಅಂದರೆ 49, 8 ಸ್ಕ್ವೇರ್ ಅಂದರೆ 64, 9 ಸ್ಕ್ವೇರ್ ಅಂದರೆ 81. ಹೌದಾ? ಇಲ್ಲಿ 16 ಇರೋದು ಹಾಗೆ ಉಳಿದಿದೆ, 4 ಸ್ಕ್ವೇರ್ ಆಗಿ ಹಾಗೆ ಉಳಿದಿದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಕೆಳಗಡೆ 4 ಇದೆ ಅಂದರೆ ಇದನ್ನ 2 ಸ್ಕ್ವೇರ್ ಆಗಿರುತ್ತೆ. ಇಲ್ಲಿ 25 ಇದೆ ಅಂದರೆ ಇದು 5 ಸ್ಕ್ವೇರ್ ಆಗಿರುತ್ತೆ. ಇಲ್ಲಿ ಏನು ಬರುತ್ತೆ? 6 ಸ್ಕ್ವೇರ್ ಬರುತ್ತಾ? ಹೇಳಕ್ಕೆ ಬರಲ್ಲ, ಶೋರ್ ಇಲ್ಲ. ಅದಕ್ಕೆ ಏನು ಚೆಕ್ ಮಾಡಬೇಕು? ಇನ್ನೊಂದು ನಂಬರ್ ರೆಫರೆನ್ಸಿಗೆ ಕೊಟ್ಟಿದ್ದಾನೆ, ಇಲ್ಲಿ ಮಧ್ಯನಲ್ಲಿದೆ. ನಾವು ಈ 13 ಹೆಂಗೆ ಬರುತ್ತೆ ಚೆಕ್ ಮಾಡಿ. ಇಲ್ಲಿ 13 ಇದೆ, ಇಲ್ಲಿ 17 ಇದೆ, ಇಲ್ಲಿ 21 ಇದೆ. 13ಗೆ 17ಗೆ ಡಿಫ್ರೆನ್ಸ್ ಎಷ್ಟು? 4. 17ಗೆ 21ಗೆ ಡಿಫ್ರೆನ್ಸ್ ಎಷ್ಟು? 4. ಓಕೆ, ಆದರೆ ಇಲ್ಲಿ 13 ಡೈರೆಕ್ಟ್ ಹೆಂಗೆ ಬರ್ದಾ ನೋಡಿ. ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಇಲ್ಲಿ 7 ಇದೆ. 7 and 4 11, 11 and 2 13. ಸಮ್ ಬರೀತಾ ಇದ್ದಾನೆ. ಸೊ ಇಲ್ಲೇನು ಬರುತ್ತೆ? 5 and 8 13, 13 and 4 17 ಬಂದಿದೆ. ನಾವು ಇಲ್ಲೇನು ಬರಬೇಕು? ಇಲ್ಲೊಂದು ನಂಬರ್ ಬರಬೇಕು. ಆ ನಂಬರ್, ಈ 3 ನಂಬರ್ನ ಆ್ಯಡ್ ಮಾಡಿದಲ್ಲಿ ಇಲ್ಲಿ 21 ಬರಬೇಕು ನನಗೆ. 9, 4 ಎಷ್ಟಾಯಿತು? 13. 13ಗೆ ಏನು ಆ್ಯಡ್ ಮಾಡಿದ್ರೆ 21 ಬರುತ್ತೆ? 13ಗೆ ಏನು ಆ್ಯಡ್ ಮಾಡಿದ್ರೆ 8 ಆ್ಯಡ್ ಮಾಡಿದ್ರೆ 21 ಬರುತ್ತೆ.
ಸೊ ಇಲ್ಲಿ 8 ಸ್ಕ್ವೇರ್ ಬರಬೇಕು, 8 ಸ್ಕ್ವೇರ್ ಬರಬೇಕು. ಸೊ 8 ಸ್ಕ್ವೇರ್ ಅಂದರೆ ಇದು, ದಿಸ್ ಇಸ್ ದ ಆನ್ಸರ್. ಆಪ್ಷನ್ಸಲ್ಲಿ ಇದೆನಾ? ಆಪ್ಷನಲ್ಲಿ 64 ಇದೆನಾ? ಹಾಂ ಇದೆ, ಆಪ್ಷನಲ್ಲಿ 64 ಇದೆ. 8 ಸ್ಕ್ವೇರ್. ನಿಮಗೆ ಇದೊಂದೇ ಅಲ್ಲ, ಈ ಥರ ಯಾವುದಾದ್ರೂ ಮಿಸ್ಸಿಂಗ್ ನಂಬರ್ ಕ್ವೆಶನ್ ನೀವು ಸಾಲ್ವ್ ಮಾಡಬೇಕು, ಯಾವುದಾದ್ರೂ ಬಂದರೆ ಅಪ್ರೋಚ್ ಹೇಗಿರಬೇಕು ಅಂತ ಇನ್ ಡೀಟೇಲಾಗಿ ನೀವು ತಿಳ್ಕೊಬೇಕಂದ್ರೆ ಬರೀ ನಂಬರ್ ಸೀರೀಸ್ ಅಂತ ಹೊಡೆದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಸಿಟ್ ಮಾಡಿ, ಕನಕರಾಜ್ ಅಂತ ಗೂಗಲ್ ಮಾಡಿ, ನಿಮಗೆ ಸ್ಟಾರ್ಟಿಂಗಲ್ಲೇ ಸಜೆಷನ್ಸ್ ಬರುತ್ತೆ ನಂಬರ್ ಸೀರೀಸು. ಆ ವಿಡಿಯೋನ ನೋಡಿ, ನಿಮಗೆ ಇನ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಎಸ್, ಓಕೆ, ಲೆಟ್ಸ್ ಹ್ಯಾವ್ ಅ ಲುಕ್ ಅಟ್ ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಏನು ಹೇಳ್ತಾ ಇದೆ? PSI ಸಿವಿಲ್ 2015 HK ಇಂದ ಇದೆ. ಮತ್ತು ನೆಕ್ಸ್ಟ್ ಕ್ವೆಶನು ಇದು ಬ್ಲಡ್ ರಿಲೇಷನ್ಸ್ ಬಗ್ಗೆ ಇದೆ, ರಕ್ತ ಸಂಬಂಧದ ನನ್ನ ವಿಡಿಯೋ ನೋಡಿ, ಯೂಟ್ಯೂಬಲ್ಲಿ ಆಗಲೇ ಇದೆ. ನಿಮಗೆ ಪ್ರವೀಣ್ ಜಾಧವ್ ಬ್ಲಡ್ ರಿಲೇಷನ್ಸ್ ಅಂತ ಹೊಡೆದ್ರೆ ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ. ಅದರೊಳಗಡೆ ಇನ್ ಡೀಟೇಲ್ ಜನರೇಷನ್ ಬೈ ಜನರೇಷನ್ ಹೆಂಗೆ ಅಂತ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ. ಲೆಟ್ಸ್ ಟೇಕ್ ಅಪ್ ದ ಕ್ವೆಶನ್. ಇವಾಗ ಕ್ವೆಶನ್ ನಮ್ಮ ಹತ್ರ ಏನಿದೆ ಅದನ್ನ ಡೀಲ್ ಮಾಡೋಣ ಬನ್ನಿ. 32nd ಕ್ವೆಶನ್. A and B are brothers. ಅವರಿಬ್ಬರು ಅಣ್ಣ ತಮ್ಮಂದರು ಅಂತ ಕೊಟ್ಟಿದ್ದಾನೆ. ಸೇಮ್ ಜನರೇಷನ್ನ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ? ಸೇಮ್ ಜನರೇಷನ್ನ ಹಾರಿಜಾಂಟಲ್ ಲೈನಿಂದ ರೆಪ್ರೆಸೆಂಟ್ ಮಾಡ್ತೀವಿ. A and B are brothers ಅಂದರೆ ಅವ್ರ ಜೆಂಡರ್ ಗೊತ್ತಾಗೋಯ್ತು ನಮಗೆ. ಜೆಂಡರ್ ಏನು? ಮೇಲ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ? ಬಾಕ್ಸಲ್ಲಿ ಹಾಕಿ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಸಿ ಈಸ್ A's ಸಿಸ್ಟರ್. ಸಿಸ್ಟರ್ ಅಂದರೆ ಒಂದೇ ಜನರೇಷನ. ಸಿ ಈಸ್ ಸಿಸ್ಟರ್, A's ಸಿಸ್ಟರ್ ಅಂದರೆ ಫೀಮೇಲ್ ಕ್ಯಾರೆಕ್ಟರ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ? ಸರ್ಕಲ್ ಹಾಕಿ ರೆಪ್ರೆಸೆಂಟ್ ಮಾಡ್ತೀವಿ. ಡಿ ಈಸ್ ಬ್ರದರ್. ನೋಡಿ, ಡಿ ಈಸ್ ಬ್ರದರ್ ಇಲ್ಲಿ ಕನೆಕ್ಟ್ ಮಾಡೋಕೆ ಆಗ್ತಿಲ್ಲ ಸದ್ಯ. ಸೊ ನಾನು ಏನು ಮಾಡ್ತೀನಿ, ಅದನ್ನ ಸೈಡಿಗೆ ಬರ್ಕೊತೀನಿ. ಡಿ ಈಸ್ ಬ್ರದರ್. ಈ ಜೆಂಡರ್ ಬಗ್ಗೆ ಏನೂ ಹೇಳಿಲ್ಲ, ಬಟ್ ಡಿ ಈಸ್ ಬ್ರದರ್ ಅಂತ ಹೇಳ್ತಾ ಇದ್ದಾನೆ. ಬ್ರದರ್ ಅಂತ ಹೇಳಿದೆಲ್ಲ ಅವನಿಗೆ ಏನು ಮಾಡ್ಬೇಕು? ನಾನು ಸ್ಕ್ವೇರ್ ಬಾಕ್ಸಲ್ಲಿ ಹಾಕ್ಕೋಬೇಕು. ನೆಕ್ಸ್ಟ್ ನೋಡಿ, ಈ ಈಸ್ ಬೀಸ್ ಡಾಟರ್. ಜನರೇಷನ್ ಅಬವ್. ಈ ಮೇಲಿನ ಜನರೇಷನ್ ಯಾರು? ಈ ಮೇಲಿನ ಜನರೇಷನ್ ಯಾರು? ಬಿ. ಡಾಟರ್ ಅಂದರೆ ಸರ್ಕಲ್. ಬ್ರದರ್ ಅದನ್ನ ತಂದು ಹೀಗೆ ಇಡ್ತೀನಿ. ನೆಕ್ಸ್ಟ್ ನೋಡಿ ಏನಿದೆ. ಇಫ್ ಎಫ್ ಈಸ್ ಏಸ್ ಫಾದರ್ ಮೇಲಿನ ಜನರೇಷನು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ? ಎಫ್. ಫಾದರ್ ಅಂದ ತಕ್ಷಣ ಮೇಲ್ ಕ್ಯಾರೆಕ್ಟರ್ ಸ್ಕ್ವೇರ್ ಬಾಕ್ಸಲ್ಲಿ ಹಾಕ್ಬಿಟ್ಟೆ. ಎಸ್, ಇಫ್ ಎಫ್ ಈಸ್ ಏಸ್ ಫಾದರ್, ದೆನ್ ಹೂ ಈಸ್ ಅಂಕಲ್ ಆಫ್ ಡಿ? ಅಂಕಲ್ ಆಫ್ ಡಿ ಯಾರು? ಎ. ನೋಡಿ, ತಂದೆ ಯಾರು? ಈಗೆ ತಂದೆ ಯಾರು? ಡಿಗೆ ತಂದೆ ಯಾರು? ಇವರಿಬ್ರು ಯಾರು? ಅಣ್ಣ ತಂಗಿ. ಅವರಿಗೆ ಪೇರೆಂಟ್ ಯಾರು? ಬಿ. ಇಲ್ಲಿ ಏನಾದರೂ ಒಂದು ಫೀಮೇಲ್ ಕ್ಯಾರೆಕ್ಟರ್ ಇದ್ದರೆ ಇವ್ರು ಯಾರು ಆಗ್ತಿದ್ರು? ಮದರ್ ಆಗ್ತಿದ್ರು. ಇವಾಗ ತಂದೆಯ ತಮ್ಮ ಅಥವಾ ಅಣ್ಣ ಏನಾಗ್ತಾನೆ? ಡಿಗೆ ಅಂಕಲ್ ಆಗ್ತಾನೆ. ಎಸ್, ನೋಡಿ, ದೆನ್ ಹೂ ಈಸ್ ದ ಅಂಕಲ್ ಆಫ್ ಡಿ? ಎ ಈಸ್ ದ ಅಂಕಲ್ ಆಫ್ ಡಿ. ಸೊ ಇಲ್ಲೇ ಮುಗಿಸಲ್ಲ ನಾನು ಕ್ವೆಶನ್, ಇದಕ್ಕೆ ಆ್ಯಡ್ ಮಾಡ್ತೀನಿ. ದೆನ್ ಹೂ ಈಸ್ ದ ಆಂಟ್ ಆಫ್ ಡಿ ಅಂತ ಕೇಳ್ತೀರಿ. ಇದರ ಆನ್ಸರ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದ್ರದ್ದು ಆನ್ಸರ್ ಇವಾಗ ಸದ್ಯ ನಮಗೆ ಬಂದಿರೋ ಆನ್ಸರು ಡಿ ಆಪ್ಷನ್ ಕರೆಕ್ಟು. ನೀವೇನು ಮಾಡಬೇಕು? ಹೂ ಈಸ್ ದ ಆಂಟ್ ಆಫ್ ಡಿ ಅನ್ನೋ ಆನ್ಸರನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ ಬನ್ನಿ. ಇಲ್ಲಿನ ಜಾಗ ಇದೆ. ಓಕೆ, ಇದೇನಿದೆ? 16 men or 20 women. ನಾವು ಟೈಮ್ ಆ್ಯಂಡ್ ವರ್ಕ್ನ ಡಿಸ್ಕಸ್ ಮಾಡಿದ್ದೀವಿ ನೀಟಾಗಿ. ಓಕೆ, ಟೈಮ್ ಆ್ಯಂಡ್ ವರ್ಕಲ್ಲಿ ನಾವು ಏನು ಮೆಥಡ್ ಯೂಸ್ ಮಾಡ್ತೀವಿ? LCM ಮೆಥಡ್ ಯೂಸ್ ಮಾಡ್ತೀವಿ. ನಾವು 1 days ವರ್ಕ್ ಕ್ಯಾಲ್ಕುಲೇಟೇ ಮಾಡಲ್ಲ. ಓಕೆ, ಆ ಥರ ಏನಾದರೂ ನಿಮ್ಮ ಟೈಮ್ ಆ್ಯಂಡ್ ವರ್ಕಲ್ಲಿ ವಿಡಿಯೋ ಬೇಕಿದ್ದರೆ ಏನು ಮಾಡಬೇಕು? ನೀವು ನಮಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸೂಚಿಸಬೇಕು. ನಮಗೆ ಈ ಕಾನ್ಸೆಪ್ಟ್ ಮೇಲೆ ವಿಡಿಯೋ ಬೇಕು ಪ್ರವೀಣ್ ಅಂದ ತಕ್ಷಣ ನಾವು ನಿಮಗೆ ಆ ವೀಡಿಯೋಸ್ ತೊಗೊಂಬರ್ತೀವಿ. ಎಸ್, ನಾವು ಈ ಕ್ವಶನಿಗೆ ಬನ್ನಿ. PSI ಸಿವಿಲ್ 2015 HK. 16 men or 20 women can complete a piece of work in 25 days. ಈ ಥರ ಕ್ವಶನ್ ಬಂದಲ್ಲಿ ನಮ್ದು ಏನು ಇಂಪಾರ್ಟೆನ್ಸು? ಹೇಗೆ ಬರ್ಕೊತೀವಿ ಅನ್ನೋದು ಇಂಪಾರ್ಟೆಂಟು. ನೋಡಿ, 16 men or 20 women ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 25 days. ಅವ್ರು ಎಷ್ಟು ದಿನ ಕೆಲಸ ಮಾಡ್ತಾರೆ? 25 ದಿನ ಕೆಲಸ ಮಾಡ್ದಲ್ಲಿ ಒಂದು ಕೆಲಸ W1ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಇದಾದ ತಕ್ಷಣ ನಾನು ಶಾರ್ಟ್ಕಟ್ ಕೂಡ ಹೇಳ್ತೀನಿ. ನೆಕ್ಸ್ಟ್ ನೋಡಿ, ಹೌ ಮೆನಿ ಡೇಸ್ ವಿಲ್ ಬಿ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಸೇಮ್ ವರ್ಕ್? ಅದೇ ಕೆಲಸವನ್ನು 28 men
ಆ್ಯಂಡ್ 15 ವುಮೆನ್. ಆ್ಯಂಡ್ ಅಂದರೆ ಏನು ರೆಪ್ರೆಸೆಂಟ್ ಮಾಡುತ್ತೆ? ಪ್ಲಸ್ ರೆಪ್ರೆಸೆಂಟ್ ಮಾಡುತ್ತೆ. 15 ವುಮೆನ್, 15 ವುಮೆನ್ ವಿಲ್ ಟೇಕ್ ಹೌ ಮೆನಿ ಡೇಸ್ ಅಂದರೆ ನಮಗೆ ಡೇಸ್ ಗೊತ್ತಿಲ್ಲ, ಎಕ್ಸ್ ಡೇಸ್ ಅಂತ ತೊಗೊತೀನಿ. ಏನು ಮಾಡ್ತಾ ಇದ್ದಾರೆ? ಅದೇ ಕೆಲಸವನ್ನು ಡಬ್ಲ್ಯೂ ವರ್ಕ್. ಇವಾಗ ಏನು ಮಾಡಬೇಕು? ಈ ಥರ ನಮಗೆ ಮೆನ್ ವುಮೆನ್ ಕ್ವೆಶನ್ ಬಂದಾಗೆ ಫಸ್ಟ್ ಸ್ಟೆಪ್ ನಮ್ಮದು ಮೆನ್ ಮತ್ತು ವುಮೆನ್ ಮಧ್ಯೆ ಒಂದು ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡಬೇಕು. ಮೆನ್ ಮತ್ತು ವುಮೆನ್ ಮಧ್ಯೆ ಒಂದು ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡಬೇಕು. ಅದನ್ನ ಹೆಂಗೆ ಮಾಡ್ತೀವಿ? ಸೇಮ್ ವರ್ಕ್ ಮಾಡ್ತಿದ್ದಾರಾ? ಈಕ್ವೇಟ್ ಮಾಡ್ಬೋದು ಅಥವಾ ಡಿವೈಡ್ ಮಾಡ್ಬೋದು. ಡಿವೈಡ್ ಮಾಡ್ತೀನಿ. 25 ಡೇಸ್ ಹೋಯಿತು, ಡಬ್ಲ್ಯೂ ಹೋಯಿತು. ಸೊ ಇಲ್ಲೇನು ಉಳಿದಿದೆ? 4 ಇದೆ, 4 16, 4 5 20. ಸೊ ಇಲ್ಲೇನು ಬರುತ್ತೆ? 4 men ಈಸ್ ಈಕ್ವಲ್ಸ್ ಟು 5 ವುಮೆನ್. 4 men ಈಸ್ ಈಕ್ವಲ್ಸ್ ಟು 5 ವುಮೆನ್. ಸೊ ಮೆನ್ ಅಂದರೆ ಏನಾಗುತ್ತೆ? ಈ ಕಡೆ ಕಳಿಸ್ತೀನಿ ನೋಡಿ, 5/4 ವುಮೆನ್ ಆಗುತ್ತೆ. ಮೆನ್ ಅಂದರೆ ಏನಾಗುತ್ತೆ? 5/4 ವುಮೆನ್ ಆಗುತ್ತೆ. ನಾವು ಇವಾಗ ಈ ಡಾಟಾನ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಮೆನ್ ಈಸ್ ಈಕ್ವಲ್ಸ್ ಟು 5/4 ವುಮೆನ್. ಸಿಂಪಲ್ ಆಗಿದೆ ನೋಡಿ. 28 ಮೆನ್ ಜಾಗಕ್ಕೆ ಇವಾಗ ಏನು ಬರಿಬೋದು ನಾನು? 5/4 ವುಮೆನ್ ಅಂತ ಬರಿಬೋದಾ? 5/4 ವುಮೆನ್ ಪ್ಲಸ್ 15 ವುಮೆನ್ ಇಂಟು ಎಕ್ಸ್ ಡೇಸ್ ಈಸ್ ಈಕ್ವಲ್ಸ್ ಟು, ಈ ವರ್ಕ್ನ ಮತ್ತೆ ನಾನು ಏನು ಮಾಡಬೇಕು? ಈಕ್ವೇಟ್ ಮಾಡಬೇಕು. ಯಾರಿಗೆ ಈಕ್ವೇಟ್ ಮಾಡಬೇಕು ಈ ಸರ್ತಿ ಯಾರಿಗೆ ಈಕ್ವೇಟ್ ಮಾಡಬೇಕು? ಎಲ್ಲರೂ ಯಾವ ಟರ್ಮಿಗೆ ಕನ್ವರ್ಟ್ ಆಗಿದ್ದಾರೆ? ಗಮನಿಸಿ, ಯಾಕೆ ಟರ್ಮಿಗೆ ಕನ್ವರ್ಟ್ ಆಗಿದ್ದಾರೆ? ಎಲ್ಲರೂ ಡಬ್ಲ್ಯೂಗೆ ಕನ್ವರ್ಟ್ ಆಗಿದ್ದಾರೆ. ಸೊ ನಾನು ಡಬ್ಲ್ಯೂ ಇರುತ್ತೆ, ಎಲ್ಲಿ ವುಮೆನ್ ಇರ್ತಾರೆ ಅವ್ರಿಗೆ ಈಕ್ವೇಟ್ ಮಾಡಬೇಕು. ಆವಾಗೇ ನಮಗೆ ಒಂದೇ ಒಂದು ಅನ್ನೋನ್ ಉಳಿಯುತ್ತೆ. ಆ ಒಂದೇ ಒಂದು ಅನ್ನೋನ ನಾವು ಕಂಡುಹಿಡಿಬೋದು. 2 ಅನ್ನೋನ್ ಇದ್ದಲ್ಲಿ ನಮಗೆ ಆನ್ಸರ್ ಬರಲ್ಲ. ಇಲ್ಲಿ ನಾನು ಎಮ್ಮಿಗೆ ಈಕ್ವೇಟ್ ಮಾಡಿಬಿಟ್ರೆ 2 ಅನ್ನೋನ್ ಆಗ್ಬಿಡ್ತವೆ. ಮತ್ತು ನಮಗೆ ರೇಷಿಯೋ ಬೇಕಾಗಿತ್ತು ಅಂದ್ಕೊಳ್ಳಿ, ಮೆನ್ ಇಷ್ಟು ವುಮೆನ್ ರೇಷಿಯೋ ಬೇಕಾಗಿತ್ತು ಅಂದಾಗ ಆ ಟೈಪ್ ಮಾಡ್ಬೋದು. ಬಟ್ ನಮ್ಗೆ ಇಲ್ಲೇನು ಕೇಳ್ತಾ ಇದ್ದೀವಿ? ನಾವು ನಂಬರ್ ಆಫ್ ಡೇಸ್ ಹುಡುಕಬೇಕು. ಸೊ ಹಂಗೆ ಮಾಡೋಕ್ಕೆ ಬರಲ್ಲ. ಸೊ ಡಬ್ಲ್ಯೂಗೆ ಈಕ್ವೇಟ್ ಮಾಡಬೇಕು. ಡಬ್ಲ್ಯೂ ಇರೋದು ಈಕ್ವೇಷನ್ ಯಾವುದು? 20 ವುಮೆನ್ ಇಂಟು ಎಷ್ಟು ಡೇಸು? 25 ಡೇಸು. ನೋಡಿ ಇಲ್ಲೇನಾಗುತ್ತೆ? ಇಲ್ಲಿ 4 ones, ಇಲ್ಲಿ 6, ಎಸ್ 7 ಹೋಗುತ್ತೆ. ನಾವು 7 5s 35 ಆ್ಯಂಡ್ 15 ಎಷ್ಟಾಯಿತು? 50 ವುಮೆನ್ ಆಯ್ತು. ಇಲ್ಲಿ 50 ವುಮೆನ್ ಇಂಟು ಎಕ್ಸ್ ಡೇಸ್ ಈಸ್ ಈಕ್ವಲ್ಸ್ ಟು, ಇಲ್ಲೇನು ಉಳಿದಿದೆ? ಅದೇ 20 ವುಮೆನ್ ಇಂಟು 25 ಡೇಸ್ ಉಳಿದಿದೆ. ಎಸ್ ಡೇಸು ಕಡ್ದಾಗಿದೆ. ಇಲ್ಲಿ 25 1 ಟೈಮ್ಸು, ಇಲ್ಲಿ 2 ಟೈಮ್ಸು, ಇಲ್ಲಿ 2 ಇದೆ, ಈ ವುಮೆನ್ ಹೋಯ್ತು, ಈ ವುಮೆನು ಹೋಯ್ತು. 2 1 0, ಎಕ್ಸ್ ಎಷ್ಟು ಬಂತು? 10 ಡೇಸ್. ಹೌ ಮೆನಿ ಡೇಸ್ ಆರ್ ರಿಕ್ವೈರ್ಡ್? ಎಕ್ಸ್ ವ್ಯಾಲ್ಯೂ 10 ಡೇಸ್. ಆನ್ಸರ್ ಆಪ್ಷನಲ್ಲಿದೆ, ನಾನು ನೋಡಿ ಬೇಗ. ಆಪ್ಷನಲ್ಲಿ 10 ಡೇಸ್. ಆಪ್ಷನ್ ಡಿ ಕರೆಕ್ಟ್. ಆಪ್ಷನ್ ಡಿ ಕರೆಕ್ಟ್ ಬಂತು. ನೋಡಿ ಈ ಥರ ಕ್ವಶನ್ ಬಂದಾಗೆ ಏನು ಮಾಡಬೇಕು? ಈ ಕ್ಯಾಲ್ಕುಲೇಷನ್ ಮಾಡೋದು ನೆಸೆಸಿಟಿ ಇರಲಿಲ್ಲ, ಇದನ್ನ ಎಲಿಮಿನೇಟ್ ಮಾಡ್ಬೋದಾಗಿತ್ತು. ಹೇಗೆ ಅಂತ ಕೇಳಿದ್ರೆ ನೋಡಿ ಸಿಂಪಲ್ ಆಗಿದೆ. 16 men or 20 women can complete a piece of work in 25 days. ಇಬ್ಬರು ಎಷ್ಟು ತೊಗೊತಾ ಇದ್ದಾರೆ? ಸೇಮ್ ನಂಬರ್ ಆಫ್ ಡೇಸ್ ತೊಗೊತಾ ಇದ್ದಾರೆ. ಸೇಮ್ ನಂಬರ್ ಆಫ್ ಡೇಸ್ ತೊಗೊತಾ ಇದ್ದಾರೆ ಅಂದ ತಕ್ಷಣ ಏನು ಮಾಡಬೇಕಂದ್ರೆ ನೀವು ಡೈರೆಕ್ಟಾಗಿ ಅವ್ರನ್ನ ಈಕ್ವೇಟ್ ಮಾಡ್ಕೊಂಡ್ಬಿಡ್ಬೇಕು. 16 men ಈಸ್ ಈಕ್ವಲ್ಸ್ ಟು 20 ವುಮೆನ್ ಅಂತ ಬರ್ಕೊಂಡ್ಬಿಡ್ಬೋದು. ಸೊ ಹೀಗಾದಲ್ಲಿ ಏನಾಗುತ್ತೆ? 4 4s 4 5s ಮೆನ್ ಈಸ್ ಈಕ್ವಲ್ಸ್ ಟು 5/4 ವುಮೆನ್ ಅಂತ ಈ ಡೈರೆಕ್ಟ್ ಸ್ಟೆಪ್ಪಿಗೆ ಬಂದು ಇದನ್ನ ಇಲ್ಲೇ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೋದು ನೀವು. ಹೌದಾ ಇಲ್ಲ? ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ನಾನು ಇದು ಬಿಟ್ಟು ಬೇರೆ ಇನ್ನೊಂದು ಕೊಡ್ತೀನಿ ನೋಡಿ. ಇವಾಗ 20 children can do a piece of work in 19 days, okay, and 15 women can do the same piece of work in 19 days ಅಂತ ಕೊಡ್ತೀನಿ. ಅವಾಗ ಏನು ಮಾಡ್ಬೋದು ನೀವು? ಡೈರೆಕ್ಟು ಇಲ್ಲಿ ಬರ್ದು ಮತ್ತೆ ಡಬ್ಲ್ಯೂ ಬರ್ದು ಇಲ್ಲಿ ಡಬ್ಲ್ಯೂ ಬರ್ದು ಡಿವೈಡ್ ಮಾಡಿ ಅವ್ರನ್ನ ಈಕ್ವೇಟ್ ಮಾಡೋದು ನೆಸೆಸಿಟಿ ಇಲ್ಲ. ಈಕ್ವೇಟ್ ಅಥವಾ ಡಿವೈಡ್ ಮಾಡೋ ನೆಸೆಸಿಟಿ ಇಲ್ಲ. ನೀವು ಡೈರೆಕ್ಟಾಗಿ ಬರೀಬೋದು. 20 children ಈಸ್ ಈಕ್ವಲ್ಸ್ ಟು 15 ಓಕೆ ಇದು ವುಮೆನ್ ಇದು ಓಕೆ 15 ವುಮೆನ್ ಅನ್ನು ಡೈರೆಕ್ಟಾಗಿ ಬರೀಬೋದು. ಯಾಕೆ? ನಂಬರ್ ಆಫ್ ಡೇಸ್ ಸೇಮ್ ಇದ್ದಾಗೆ ದೇ ವಿಲ್ ಬಿ ಈಕ್ವಲ್. ಸೊ ಏನಾಗುತ್ತೆ? ವುಮೆನ್ ಮತ್ತು ಚಿಲ್ಡ್ರನ್ನಲ್ಲಿ 5 4s 5 3s ರಿಲೇಷನ್ಶಿಪ್ ಏನಾಗುತ್ತೆ? ದಿಸ್ ವಿಲ್ ಬಿ ಸ್ವಲ್ಪ ಕಾಣಿಸ್ತಿಲ್ವಾ? ಇಲ್ಲಿ ಬರಿಬೇಕಾ? ಓಕೆ ಕಾಣಿಸ್ತಿದೆಯಲ್ಲ? ಓಕೆ 3/4 ವುಮೆನ್ ಆಗಿಬಿಡುತ್ತೆ. 3/4 ವುಮೆನ್ ಆಗಿಬಿಡುತ್ತೆ. 3/4 ವುಮೆನ್ ಆಗುತ್ತೆ. ಎಸ್ ಈ ಥರ ನಂಬರ್ ಆಫ್ ಡೇಸ್ ಸೇಮ್ ಇದ್ದಾಗ ಈ ಒಂದು ಸ್ಟೆಪ್ನ ಆರಿಸಿ ಡೈರೆಕ್ಟ್ ಸಬ್ಸ್ಟಿಟ್ಯೂಷನಿಗೆ ಬಂದು ನೀವು ಆನ್ಸರಲ್ಲಿ ಅರೈವ್ ಆಗ್ಬೋದು. ಓಕೆ ಸೊ ಲೆಟ್ಸ್ ಹ್ಯಾವ್ ಅ ಲುಕ್ ಅಟ್ ನೆಕ್ಸ್ಟ್ ಕ್ವೆಶನ್. ಏನಂತ ಇದೆ ನೆಕ್ಸ್ಟ್ ಕ್ವೆಶನ್? ಟ್ರೈನ್ಸ್, ನಿಮ್ಮೆಲ್ಲರೂ ಫೇವ್ರೆಟ್ ಟಾಪಿಕ್. ಎಸ್ ಗೈಸ್, ನಿಮಗೆ ಈ ಟ್ರೈನ್ಸ್ ಅಥವಾ ರೈಲ್ಗಳ ಮೇಲೆ ಇನ್ ಡೀಟೇಲ್ ವಿಡಿಯೋ ಬೇಕಾಗಿದ್ದರೆ
ಇದ್ರ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಐ ವಿಲ್ ಗಿವ್ ಯು ಅ ವಿಡಿಯೋ, ಒಂದು ವಿಡಿಯೋ ನಿಮಗೆ ನಿಮ್ಮ ಪರ್ಟಿಕ್ಯುಲರ್ ಆಫ್ ಇಯರ್ ಇಂಟ್ರೆಸ್ಟ್ ಲೈಕ್ PSI ಈ ಎಕ್ಸಾಮ್ಸ್ ಇಂಟ್ರೆಸ್ಟಲ್ಲಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ ನಿಮಗೆ ಡೆಲಿವರ್ ಮಾಡ್ತೀವಿ. ಆ ವಿಡಿಯೋನ ನೀವು ಬರೀ ನೋಡಿದ್ರೆ ಯಾವುದೇ ಕ್ವೆಶನ್ ಬರಲಿ ಟ್ರೈನ್ಸ್ ಮೇಲೆ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ಇಟ್. ಆ ಥರ ಒಂದು ವಿಡಿಯೋ ನಿಮಗೆ ನಾನು ಡೆಲಿವರ್ ಮಾಡ್ತೀನಿ, ಬಟ್ ಆನ್ ಡಿಮಾಂಡ್. ನಿಮಗೆ ನೆಸೆಸಿಟಿ ಇದೇನಾ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಎಸ್, ನಾವು ಲೆಟ್ಸ್ ಹ್ಯಾವ್ ಅ ಲುಕ್ ಅಟ್ ದ ಕ್ವೆಶನ್. ಇದೇನು ಹೇಳ್ತಾ ಇದೆ? ಓಕೆ, 150 ಮೀಟರ್ ಲಾಂಗ್ ಟ್ರೈನ್ ಟ್ರಾವೆಲಿಂಗ್ ಅಟ್ ದ ಸ್ಪೀಡ್ ಆಫ್ 90 km/h ವಿಲ್ ಟೇಕ್ ಹೌ ಮೆನಿ ಸೆಕೆಂಡ್ಸ್ ಟು ಕ್ರಾಸ್ ಅ ಬ್ರಿಡ್ಜ್ 200 meters ಲೆಂತ್. ನೋಡಿ, ಟ್ರೈನ್ಸ್ ರೈಲ್ಗಳ ಮೇಲೆ ಪ್ರಶ್ನೆ ಬಂದಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲರಿಗಿಂತ ಏನು ಅಂದರೆ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್. ಹಿಂಗಂದರೆ ಏನು ಅಂದರೆ ಡಯಾಗ್ರಾಮ್ ಬಿಡಿಸ್ಕೊಳೋದು, ಚಿತ್ರ ಬಿಡಿಸ್ಕೊಳೋದು, ಕೊಟ್ಟಿರೋ ಡಾಟಾನ ನಾವು ಹೇಗೆ ಇಂಟರ್ಪ್ರೆಟ್ ಮಾಡಿ ಬರ್ಕೊತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಅಪ್ರೋಚ್. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಈ ಕ್ವೆಶನ್ನ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎರಡನ್ನ ಡಿಸ್ಕಸ್ ಮಾಡೋಣ ಬನ್ನಿ. ನೋಡಿ, ಆ 150 ಮೀಟರ್ ಲಾಂಗ್ ಟ್ರೈನ್ 150 ಮೀಟರ್ ಉದ್ದ ಇದೆ. ಓಕೆ, ಕ್ರಾಸಸ್ ಟ್ರಾವೆಲಿಂಗ್ ಅಟ್ ದ ಸ್ಪೀಡ್ ಆಫ್ 90 km/h. ಎಷ್ಟು ಸ್ಪೀಡ್ ಇದೆ ಇದು? 90 km/h ಅಲ್ಲಿದೆ, ಓಡ್ತಾ ಇದೆ. ಓಕೆ, ವಿಲ್ ಟೇಕ್ ಹೌ ಮೆನಿ ಸೆಕೆಂಡ್ಸ್ ಟು ಕ್ರಾಸ್ ಅ ಬ್ರಿಡ್ಜ್ 200 meters ಲೆಂತ್. ಬ್ರಿಡ್ಜ್ ಎಷ್ಟಿದೆ ಲೆಂತು? 200 meters ಆಗಿದೆ. ಓಕೆ, ಏನು ಕೇಳ್ತಾ ಇದ್ದಾನೆ? ವಿಲ್ ಟೇಕ್ ಹೌ ಮೆನಿ ಸೆಕೆಂಡ್ಸ್, ಟೈಮ್ ಕೇಳ್ತಾ ಇದ್ದಾನೆ. ಹೌ ಮೆನಿ ಸೆಕೆಂಡ್ಸ್ ಟು ಕ್ರಾಸ್ ದ ಬ್ರಿಡ್ಜ್ 200 meters ಲಾಂಗ್. ನಾವು ಯಾವಾಗಲೂ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಫಸ್ಟ್ ಸ್ಟೆಪ್ ಆಗೋಯ್ತು. ಓಕೆ, 150 ಮೀಟರ್ ಲಾಂಗ್ ಟ್ರೈನ್ ಟ್ರಾವೆಲಿಂಗ್ ಅಟ್ ದ ಸ್ಪೀಡ್ ಆಫ್ 90 km/h ವಿಲ್ ಟೇಕ್ ಹೌ ಮೆನಿ ಸೆಕೆಂಡ್ಸ್ ಟು ಕ್ರಾಸ್ ಅ ಬ್ರಿಡ್ಜ್ 200 meters ಲೆಂತ್ ಅಂತ ಕೇಳಿದಾನೆ. ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಗೋಯ್ತು. ನೆಕ್ಸ್ಟ್ ಸ್ಟೆಪ್ ನೋಡಿ, ಗಮನ ಕೊಡಿ, ಅಪ್ರೋಚ್. ನಮಗೆ ಇರೋದೇ ಒಂದು ಫಾರ್ಮುಲಾ ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸಲ್ಲಿ. ಏನದು? ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮು. ಇದನ್ನೇ ನಾನು ಮೇಲೆ ಕೆಳಗಡೆ ಮಾಡಿ ಬರೆದ್ರಾಗೆ ಏನು ಬರುತ್ತೆ? ಟೈಮ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಇನ್ನೊಂದು ಏನು ಬರಿಬೋದು? ಸ್ಪೀಡ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಅಪಾನ್ ಟೈಮ್. ಇದು ಮೂರೇ ಫಾರ್ಮುಲಾ ಇರೋದು, ಇದು ಬಿಟ್ಟು ಇನ್ಯಾವುದು ಫಾರ್ಮುಲಾ ಇಲ್ಲ. ಈ ಮೂರೇ ಫಾರ್ಮುಲಾ ಒಳಗೆ ನಾನು ಇಲ್ಲಿ ಯಾವ್ದು ಯೂಸ್ ಮಾಡಬೇಕು ನೋಡಿ. ಇಲ್ಲಿ ಟೈಮ್ ಕೇಳ್ತಾ ಇದ್ದಾನೆ ಅಂದರೆ ನಾನು ಟೈಮಿಂದನೇ ಸ್ಟಾರ್ಟ್ ಮಾಡ್ತೀನಿ. ಡಿಸ್ಟೆನ್ಸ್ ಕೇಳಿದ್ನಪ್ಪ ಕ್ವೆಶನಲ್ಲಿ, ಡಿಸ್ಟೆನ್ಸಿಂದ ಸ್ಟಾರ್ಟ್ ಮಾಡಿ. ಸ್ಪೀಡ್ ಕೇಳಿದರೆ ಸ್ಪೀಡಿಂದ ಸ್ಟಾರ್ಟ್ ಮಾಡಿ. ಇಲ್ಲಿ ನಮ್ಗೆ ಕೇಳ್ತಿರೋದೇನೋ ಟೈಮ್ ಕೇಳ್ತಾನೆ, ಟೈಮ್ ಫಾರ್ಮುಲಾಯಿಂದನೇ ಸ್ಟಾರ್ಟ್ ಮಾಡೋಣ. ಟೈಮ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಇಲ್ಲಿ ಟೈಮ್ ಎಷ್ಟು ನಮಗೆ ಗೊತ್ತಿಲ್ಲ, ಡಿಸ್ಟೆನ್ಸ್ ಎಷ್ಟು ನಮಗೆ ಗೊತ್ತು. ಎಷ್ಟು ಡಿಸ್ಟೆನ್ಸು? ಈ ಟ್ರೈನು ಮೊದಲನೇದು ಏನು ಮಾಡಬೇಕು? ಇಲ್ಲಿ ಬಂದು ಹೀಗೆ ನಿಂದಿರಬೇಕು. ನೆಕ್ಸ್ಟು ಈ ಪ್ಲ್ಯಾಟ್ಫಾರ್ಮ್ನ ಕ್ರಾಸ್ ಮಾಡಬೇಕು. ಹಾಗೆ ತನ್ನ ಲೆಂತನ್ನು ಕೂಡ ಕ್ರಾಸ್ ಮಾಡಬೇಕು. ಇದು ಅದರ ಲೆಂತ್. ಆ ತನ್ನ ಲೆಂತ್ನ ಕೂಡ ಅದು ಕ್ರಾಸ್ ಮಾಡಬೇಕು, ಹಾಗೆ ಪ್ಲ್ಯಾಟ್ಫಾರ್ಮ್ನು ಕ್ರಾಸ್ ಮಾಡಬೇಕು. ಸೊ ಟೋಟಲ್ ಡಿಸ್ಟೆನ್ಸ್ ಅದು ಎಷ್ಟು ಕವರ್ ಮಾಡಬೇಕು? ತನ್ನ ಲೆಂತ್ ಆಫ್ ದ ಟ್ರೈನ್ LTನೂ ಕ್ರಾಸ್ ಮಾಡಬೇಕು, ಲೆಂತ್ ಆಫ್ ದ ಪ್ಲ್ಯಾಟ್ಫಾರ್ಮ್ LP ಎರಡೂ ಕ್ರಾಸ್ ಮಾಡಬೇಕು. ಸೊ ಡಿಸ್ಟೆನ್ಸ್ ಟು ಬಿ ಕವರ್ಡ್ ಇದೆ ಎಷ್ಟು? ಲೆಂತ್ ಆಫ್ ದ ಟ್ರೈನ್ ಪ್ಲಸ್ ಲೆಂತ್ ಆಫ್ ದ ಪ್ಲ್ಯಾಟ್ಫಾರ್ಮ್ ಡಿವೈಡೆಡ್ ಬೈ. ನೋಡಿ ಇವಾಗ ಸ್ಪೀಡ್ ಏನಂತ ಕೊಟ್ಟಿದ್ದಾನೆ? 90 km/h ಅಂತ ಕೊಟ್ಟಿದ್ದಾನೆ. 90 km/h ಅಂತ ಕೊಟ್ಟಿದ್ದಾನೆ. ಸೊ LT ಪ್ಲಸ್ LP 150 ಪ್ಲಸ್ 200 ಎಷ್ಟಾಯಿತು? 350 ಮೀಟರ್ಸ್ ಆಯಿತು. 350 ಮೀಟರ್ಸ್. ಆಪ್ಷನ್ಸ್ ಎದರೊಳಗಡೆ ಇದೆ? ಆಪ್ಷನ್ಸು ಸೆಕೆಂಡ್ಸಲ್ಲಿದೆ. ಇಲ್ಲಿ km/h ಅಲ್ಲಿ ಬರ್ದಿದ್ದೀನಿ. ಸೊ km/h ಮೀಟರ್ ಪರ್ ಸೆಕೆಂಡಿಗೆ ಹೇಗೆ ಕನ್ವರ್ಟ್ ಮಾಡ್ತೀವಿ? km/h ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡೋದಲ್ಲಿ ನಾವು ಇಂಟು ಏನು ಮಾಡ್ತೀವಿ? 5/18 ಮಾಡ್ತೀವಿ. ಅದೇ ಮೀಟರ್ ಪರ್ ಸೆಕೆಂಡ್ನ km/hಗೆ ಕನ್ವರ್ಟ್ ಮಾಡೋದಿದ್ರೆ ನಾವೇನು ಮಾಡ್ತೀವಿ? 18/5 ಮಾಡ್ತೀವಿ. ಸೊ ಇಲ್ಲಿ ಏನಿದೆ ನಮಗೆ? km/h ಇದೆ, ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಏನು ಮಾಡಬೇಕು ನಾನು? 5/18 ಮಲ್ಟಿಪ್ಲೈ ಮಾಡಬೇಕು. 18 1s 18 5s 18 5s are 90. ಇಲ್ಲಿ 5 × 5 25. ಓಕೆ, 5 × 5 25 ಡೈರೆಕ್ಟಾಗಿ ಕ್ರಾಸ್ ಮಾಡಿಬಿಟ್ಟಿದ್ದೀನಿ. 5 × 5 25. ಇಲ್ಲಿ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಆಗಿದೆ. ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಬಂದಿದೆ. ಇವಾಗ ಈ ಮೀಟರ್ನು ತೆಗಿತಾ ಇದ್ದೀನಿ. 25 ಇದೆ, ಇಲ್ಲಿ 35ಗೆ ರೀಚ್ ಆಗಬೇಕು. ನಾನು 350ಗೆ ರೀಚ್ ಆಗಬೇಕು. 25 4 ಸತೆ ಹೋದರೆ 100, 25 4 ಟೈಮ್ಸ್ ಹೋದರೆ 100. ಸೊ 300ಗೆ ಹೋಗ್ಬೇಕಂದ್ರೆ ಎಷ್ಟು ಬೇಕು? ಬೇಗ ಯೋಚಿಸಿ, ಎಷ್ಟು ಬೇಕು? 4 3s 12 ಟೈಮ್ಸ್ ಹೋಗಬೇಕು. ಇನ್ನೂ 2 ಸತೆ ಹೋಗಬೇಕು, 14 ಸತೆ ಹೋಗಬೇಕು.
14 ಸತಿ ಹೋದಲ್ಲಿ ನನಗೇನು ಸಿಗುತ್ತೆ 14 ಸೆಕೆಂಡ್ಸ್ ಅಂತ ಆನ್ಸರ್ ಸಿಗುತ್ತೆ. 14 ಸೆಕೆಂಡ್ಸ್ ಆಪ್ಷನಲ್ಲಿದೆನಾ? ಹಾಂ, ಆಪ್ಷನಲ್ಲಿದೆ. ಆಪ್ಷನ್ ಬಿ 14 ಸೆಕೆಂಡ್ಸ್ ಇಸ್ ಮೈ ಆನ್ಸರ್. ಎಸ್, ನೋಡಿ ಟ್ರೇನ್ಸಲ್ಲಿ ಎಲ್ಲರಿಗಿಂತ ಇಂಪಾರ್ಟೆಂಟ್ ಏನು? ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್. ಇದಲ್ಲದೆ ಇನ್ನೂ ಎಷ್ಟೊಂದು ಸಿನಾರಿಯೋಸ್ ಇದೆ. ಏನೇನು ಸಿನಾರಿಯೋ ಇದೆ? 2 trains ಅಪ್ರೋಚಿಂಗ್ ಈಚ್ ಅದರ್, 2 trains ಗೋಯಿಂಗ್ ಇನ್ ದ ಸೇಮ್ ಡೈರೆಕ್ಷನ್, ಅ ಟ್ರೈನ್ ಟ್ರೈಂಗ್ ಟು ಕ್ರಾಸ್ ಅ ಮ್ಯಾನ್ ಸಿಟ್ಟಿಂಗ್ ಇನ್ ಅನದರ್ ಟ್ರೈನ್, ಮ್ಯಾನ್ ಕೂತಿರ್ತಾನೆ. ಈ ಥರ ಎಲ್ಲ ಸಿನಾರಿಯೋಸ್ನ, ಎಲ್ಲ ಸಿಚುವೇಶನ್ಸ್ನ ಹೇಗೆ ಸಾಲ್ವ್ ಮಾಡಬೇಕು, ಈಸಿ ಟ್ರಿಕ್ಸ್ ವಿಲ್ ಬಿ ಡಿಸ್ಕಸ್ಡ್ ಇನ್ ವಿಡಿಯೋಸ್ ಟು ಕಮ್ ಓನ್ಲಿ ಆನ್ ಡಿಮಾಂಡ್. ನಿಮಗೆ ನೆಸೆಸಿಟಿ ಇದ್ದರೆ ಮಾತ್ರ ವಿಲ್ ಸಪ್ಲೈ ಇಟ್. ಸೊ ಇಫ್ ಯು ಹ್ಯಾವ್ ಅ ರಿಕ್ವೈರ್ಮೆಂಟ್ ಪ್ಲೀಸ್ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವೆಶನ್ ಎಲ್ಲಿಂದಿದೆ? PSI ಸಿವಿಲ್ 2015 HK ಇಂದ. ಸೊ ನಿಮ್ಗೆ ಎಲ್ಲರಿಗೂ ಏಜಸ್ ಕ್ವೆಶನ್ ಭಾಳ ಇಷ್ಟ ಅನಿಸುತ್ತೆ. ಎಸ್, ಸೊ ಐ ಹ್ಯಾವ್ ರಿಸೀವ್ಡ್ ಮ್ಯಾಕ್ಸಿಮಮ್ ಆನ್ಸರ್ಸ್ ಆನ್ ದಿಸ್ ಕ್ವೆಶನ್. ಈ ಕ್ವೆಶನ್ ಮೇಲೆ ಮ್ಯಾಕ್ಸಿಮಮ್ ಆನ್ಸರ್ಸ್ ಬಂದಿದೆ. ಆ್ಯಂಡ್ ಗುಡ್ ದ್ಯಾಟ್ ಭಾಳ ಜನ ಕರೆಕ್ಟ್ ಕೂಡ ಆನ್ಸರ್ ಮಾಡಿದ್ದೀರಾ. ಬಟ್ ಇದರಲ್ಲಿ ಅಪ್ರೋಚ್ ಸ್ವಲ್ಪ ನೋಡೋಣ, ಹೆಂಗೆ ಸಾಲ್ವ್ ಮಾಡಬೇಕು. ಯಾರಿಗೂ ಅರ್ಥ ಆಗಿಲ್ಲ ಅವ್ರಿಗೋಸ್ಕರ ನೋಡಿ. 3 years ಬ್ಯಾಕ್ ದ ಆವ್ರೇಜ್ ಏಜ್ ಆಫ್ A and B ವಾಸ್ 18 ಅಂತ ಇದ್ದಾನೆ. ಓಕೆ, ನಾವು ಆಫ್ಟರ್ ಜಾಯ್ನಿಂಗ್ ಆಫ್ C ದ ಆವ್ರೇಜ್ ಏಜ್ ಹ್ಯಾಸ್ ಬಿಕಮ್ 22 years. ವಾಟ್ ಇಸ್ ದ ಪ್ರೆಸೆಂಟ್ ಏಜ್ ಆಫ್ C ಅಂತ ಕೇಳ್ತಾನೆ. ಯಾವಾಗಲೂ ಏಜಸ್ ಅಲ್ಲಿ ಬಂದ ತಕ್ಷಣ ನಾವು ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಒಂದು ಪ್ರೆಸೆಂಟ್ ಅಂತ ಬರ್ಕೊಳ್ಳಿ, ನೆಕ್ಸ್ಟು ಫ್ಯೂಚರ್ ಅಂತ ಬರ್ಕೊಳ್ಳಿ, ಇನ್ನೊಂದು ಪಾಸ್ಟ್ ಅಂತ ಬರ್ಕೊಳ್ಳಿ. ಓಕೆ, ಕ್ಯಾರೆಕ್ಟರ್ಸ್ ಯಾರ್ಯಾರಿದ್ದಾರೆ? ಕ್ಯಾರೆಕ್ಟರ್ ಅಂದರೆ A ಇದ್ದಾನೆ, B ಇದ್ದಾನೆ, C ಇದ್ದಾನೆ, ಇವ್ರು ಮೂರೇ ಇರೋದು. ಓಕೆ, ನೋಡಿ 3 years ಬ್ಯಾಕ್ ದ ಆವ್ರೇಜ್ ಏಜ್ ಆಫ್ A ಆ್ಯಂಡ್ B ವಾಸ್ 18 years. 3 years ಬ್ಯಾಕ್ ಅಂದರೆ 3 ವರ್ಷಗಳ ಹಿಂದೆ Aದು Bದು ಆವ್ರೇಜ್ ಏಜು 18 ಇತ್ತು. ಅಂದರೆ ಪ್ರತಿಯೊಬ್ಬನ ಏಜ್ 18 ಇತ್ತಾ? 18 ಇತ್ತಾ? A ಮತ್ತು B 18 ಇತ್ತಾ? 3 years ಬ್ಯಾಕ್ ಅಂದರೆ ಪ್ರೆಸೆಂಟ್. ಇವತ್ತೇನಾಗಿರುತ್ತೆ? 3 ವರ್ಷಗಳ ಹಿಂದೆ 18 ಇತ್ತು. ಅಂದರೆ 3 ವರ್ಷಗಳ ಆದಮೇಲೆ ಇವತ್ತು ಪ್ರೆಸೆಂಟ್ ನಾವು ಏನಾಗಿರುತ್ತೆ? +3 ಆಗಿರುತ್ತಾ? ಇವಂದು +3 ಆಗಿರುತ್ತಾ? ಎಸ್, ಸೊ ಇಲ್ಲಿ ಎಷ್ಟಾಯಿತು? 18 and 3 21 ಆಯಿತು, 21. ಇಲ್ಲೂ 21 ಆಯಿತು. ಎಸ್, ಇವಾಗ ಮುಂದೆ ಓದಿ ಏನು ಹೇಳ್ತಾನೆ. ನಾವು ಆಫ್ಟರ್ C ಜಾಯ್ನಿಂಗ್ ದ ಆವ್ರೇಜ್ ಹ್ಯಾಸ್ ಬಿಕಮ್ 22 years. C ಜಾಯ್ನ್ ಆದ ತಕ್ಷಣ ಆವ್ರೇಜು 22 ಆಗಿದೆ. 3 ಸೇರಿ ಇಲ್ಲಿ 22 ಆಗಿದೆ ಅಂತೇಳಿ. C ಏನೋ ಎಷ್ಟಂತ ಜಾಯ್ನ್ ಆದಾಗ ಗೊತ್ತಿಲ್ಲ. ಎಸ್, ಅದನ್ನೇ ಕೇಳ್ತೇನೆ. ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ C? ಪ್ರೆಸೆಂಟ್ ಇಲ್ಲಿ ಏಜ್ C ಇದು ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಎಕ್ಸು. ಸೊ ಆವ್ರೇಜ್ ಅಂದರೆ ಏನು? ನಮಗೆ ಆವ್ರೇಜ್ ಅಂದರೆ ಗೊತ್ತಿದೆ. ಆವ್ರೇಜ್ ಇಸ್ ಈಕ್ವಲ್ಸ್ ಟು ಸಮ್ ಬೈ n. ಓಕೆ, ನಮ್ಗೆ ಆವ್ರೇಜ್ ಕೊಟ್ಟಿದ್ದಾನೆ. ಎಷ್ಟಾಗಿದೆ ಆವ್ರೇಜು? 22. ಅದ್ರ ಜಾಗಕ್ಕೆ 22 ಬರದೆ. ಸಮ್ ಅಂದರೆ ಏನು? A + B + C, ಹೌದಾ ಇಲ್ಲ? A + B + C ನಾನು ಡೈರೆಕ್ಟಾಗಿ 21 × 2 ಅಂತ ಬರೀಲ್ಲ. A + B ಅಂತ ಬರೆದ್ರೇನು ಒಂದೇ, 21 + 21 ಅಂತ ಬರೆದ್ರೇನು ಒಂದೇ, 21 × 2 ಅಂತ ಬರೆದ್ರೇನು ಒಂದೇ. ಪ್ಲಸ್ ನೋಡಿ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂದರೆ ಏನು? ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸಮ್ ಅಂದರೆ ಸಮ್ ಆಫ್ ಅಬ್ಸರ್ವೇಷನ್ಸ್, ಎನ್ ಅಂದರೆ ಏನು? ನಂಬರ್ ಆಫ್ ಅಬ್ಸರ್ವೇಷನ್. ನಂಬರ್ ಆಫ್ ಅಬ್ಸರ್ವೇಷನ್ ಅಂದರೆ ಎಷ್ಟು? 1 2 3 ಜನ ಇದ್ದಾರೆ, ಡಿವೈಡೆಡ್ ಬೈ 3. ಸೊ ಎಕ್ಸಿಗೆ ಸಾಲ್ವ್ ಮಾಡಿ ಇವಾಗ ಏನು ಬರುತ್ತೆ? 3 × 2 ಎಷ್ಟಾಯ್ತು? ಇದು 66 ಆಯಿತು. 66 ಈಸ್ ಈಕ್ವಲ್ಸ್ ಟು 21 × 2 ಎಷ್ಟಾಯಿತು? 42 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು 24. 24 ಆಪ್ಷನಲ್ಲಿದೆನಾ? ಹಾಂ, 24 ಆಪ್ಷನಲ್ಲಿದೆ. ಯಾವ ಆಪ್ಷನ್ ಅದು? ಕಾಣಿಸ್ತಾ ಇಲ್ಲ. ಓಕೆ, ಆಪ್ಷನಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಸೊ ಇದು ಮಾಡೋದು ನೆಸೆಸಿಟಿನ, ಇದು ಮಾಡೋದು ಬೇಡ. ಹೇಗೆ ಯಾಕೆ ನೆಸೆಸಿಟಿ ಇಲ್ಲ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ. ಏನೋ ಒಂದಿದೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಂತಿದೆ. ನಾವು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಮೇಲೆ ನಿಮಗೆ ಸಪ್ರೇಟಾಗಿ ವೀಡಿಯೋ ಬೇಕಾಗಿದ್ದರೆ ನಿಮ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತು. ಏನು ಮಾಡಬೇಕು? ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕಮೆಂಟ್ ಮಾಡಿ ಹೇಳಿ ಏನು ಬೇಕು ಅಂತ, ಅಥವಾ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಯೂಟ್ಯೂಬ್ ವೀಡಿಯೋನಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದರೆ ನಾವು ಅದನ್ನ ಅವೈಲೇಬಲ್ ಮಾಡಿಕೊಡ್ತೀವಿ. ನಾವು ಇಲ್ಲಿ ಏನಿದೆ ನೋಡಿ, 21 ಇದೆ, 22 ಇದೆ. ಸಿ ಜಾಯಿನ್ ಆದಮೇಲೆ ಆವ್ರೇಜ್ 22 ಆಯಿತು. ಆವ್ರೇಜ್ ವಯಸ್ಸು 22 ಆಯಿತು. ಅಂದರೆ ಮಿನಿಮಮ್ ಸಿ ಏಜು 22 ಆಗಿರಲೇಬೇಕಾ? ಮಿನಿಮಮ್ 22 ಆಗಿರಲೇಬೇಕು. ಆವ್ರೇಜ್ ಹೊಸ ಆವ್ರೇಜ್ 22 ಆಗಿದೆ ಅಂದರೆ ಅವನಿಗೆ ವಯಸ್ಸು ಸಿಗೆ ಮಿನಿಮಮ್ 22 ಇರಲೇಬೇಕಾ? ಎಸ್. ನಾವು ಆವ್ರೇಜ್ 22 ಆಗಿದೆ ಅಂದರೆ ಈ 21 ಇರೋರು ಯಾರು? ಎನು 21 ಇದ್ದ, ಬಿನು 21 ಇದ್ದ, ಅವರು ಕೂಡ 22 ಆಗಿದ್ದಾರೆ. ಸೊ ಅಂದರೆ ಇವ್ರಿಗೆ ಒಬ್ಬೊಬ್ಬರಿಗೆ ಎಷ್ಟು ಸಿಕ್ಕಿದೆ? +1
+1 ಆಗಿದೆ. ಈ +1 ಯಾರು ಕೊಟ್ಟಿದ್ದು ಇವ್ರಿಗೆ? ಸಿ ಕೊಟ್ಟಿದ್ದು. ಸೊ ಸಿ ಏಜ್ ಏನಾಗಿರಬೇಕು? ಈ +1 ಇನ್ನೊಂದು +1. ಸಿ ಏಜ್ ಏನಾಗಿರುತ್ತೆ? 24 ಆಗಿರುತ್ತೆ. 24 ಆಗಿರುತ್ತೆ. ಗೈಸ್, ವಾಟ್ ಎವರ್ ಕ್ವೆಶನ್ಸ್, ಈ ಥರ ಏನು ಕ್ವೆಶನ್ಸ್ ಸಾಲ್ವ್ ಮಾಡಿದ್ದೀವಿ ಇವೆಲ್ಲ ಕ್ವೆಶನ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಆ್ಯಂಡ್ ಈ ವರ್ಡನ್ನು ಈ ಥರ ಸೆಟ್ ನಡೀತಾ ಇದೆ, ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ನೆಸೆಸಿಟಿ ಇದ್ದರೆ ಪ್ಲೀಸ್ ಅವ್ರಿಗೆ ವಾಟ್ಸಪ್ ಮೂಲಕ, ಟೆಲಿಗ್ರಾಮ್ ಮೂಲಕ ಹೇಗಾದರೂ ಶೇರ್ ಮಾಡಿ. ಎಸ್, ಸೊ ದ್ಯಾಟ್ ಇಟ್ ರೀಚಸ್ ಎವ್ರಿ ಒನ್. ವೆಲ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.